ರೀ ಮಾತೆತ್ತಿರಿ ಹಿಂದುತ್ವ ಅಂತಾರಲ್ರಿ ಅವರು. ಇದು ಹಿಂದೂ ರಾಷ್ಟ್ರ ಅಲ್ಲಲ್ಲ, ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಏನು ಇವ್ರು ಹಿಂದುತ್ವ ಇವ್ರು ಧರ್ಮಿಸಿದ್ದು ಯಾವ ಜಾತಿ ರೀ? ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತೀರಾ? ಮತ್ತು ಲಿಂಗಾಯತಕ್ಕೊಂದು ಧರ್ಮ ಇಲ್ಲ, ಇದು ಗುರುಗಳಿಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ? ಎಲ್ಲಿದೆ ಹಿಂದುತ್ವ? ಏನು ಒಂದೇ ಜನಾಂಗ ಇದೆಯಾ ಈ ದೇಶದಲ್ಲಿ? ಯಾವ ದೇಶದಲ್ಲಿ ಜನಿಸಿದ್ದೀನಿ ಅನ್ನೋದು ಅರಿವಿಲ್ಲ ಅವರಿಗೆ. ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು, ಅಲ್ಲಿ ಮಾತೆತ್ತಿದ್ರೆ ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು. ಅದರ ಮೇಲೆ ಗೆದ್ದಾನೆ ಈ ಪುಣ್ಯಾತ್ಮ. ಈ ಸಾರಿ ಇವ್ನು ತಾಕತ್ತಿದ್ರೆ ಈಗ ಹೆಂಗಾರು ಉಚ್ಚಾಟನೆ ಮಾಡಿದಾರಲ್ಲ, ಇವ್ನು ಇಂಡಿಪೆಂಡೆಂಟ್ ನಿಂದಿರಲಿ ಎಲೆಕ್ಷನ್ಗೆ ರಾಜೀನಾಮೆ ಕೊಟ್ಟು ನಾಳೆ ಇವ್ನು ತಾಕತ್ತು ತೋರಿಸ್ತೀವಿ ನಾವು ಬಂದು. ನಾನೇ ನಿಂದಿರ್ತೀನಿ ಬೇಕಾರೆ ತಾಕತ್ತಿದ್ರೆ ಇವ್ನ ವಿರುದ್ಧ. ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀನಿ, ನನಗೆ ಟಿಕೆಟ್ ಕೊಡ್ರಿ ಕಾಂಗ್ರೆಸ್ ಅಂತ. ಇವ್ನ ವಿರುದ್ಧ ನಾನೇ ನಿಲ್ತೀನಿ ಬೇಕಾರೆ ಹೋಗಿ. ರೀ ಆ ಯಪ್ಪನಿಗೆ ಒಂದು ನಡೆ ಇಲ್ಲ, ನುಡಿ ಇಲ್ಲ, ಪದ್ಧತಿ ಇಲ್ಲ, ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ. ಇಂಥವ್ರಿಗೆ ಯಾರೀ ಗೌರವ ಕೊಡ್ತಾರ? ಯಾವ ಪಕ್ಷದಲ್ಲಿ? ಒಂದು ಸಾರಿ ಟಿಪ್ಪು ಸುಲ್ತಾನ್ ವೇಷ ಹಾಕ್ತಾನ, ಒಂದು ಸಾರಿ ಹಿಂದೂ ಅಂತ ಹೇಳ್ತಾನ, ಒಂದು ಸಾರಿ ಆ ಧರ್ಮ ಅಂತ ಹೇಳ್ತಾನ. ಇಂಥವ್ರಿಗೆ ಯಾರು ನೆಮ್ತಾರ್ರಿ? ಇಂಥವ್ರು ಭಾಳ ಜನ ಹುಟ್ಟಿ ಸತ್ತು ಹೋಗ್ಯಾರ. ಈ ರಾಷ್ಟ್ರ ನೋಡ್ತಾ ಬಂದಿದ್ದೆ. ಇಂಥವ್ರಿಗೆ ಏನು ಗಮನ ಕೊಡೋದು, ತಲೆ ಕೆಡಿಸ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ನೋಡ್ರಿ, ಯಾವುದಕ್ಕೆ ಆಗಲಿ ಒಂದು ಇತಿ ಮಿತಿ ಅನ್ನೋದು ಇದೆ. ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಒಬ್ಬ ಮನುಷ್ಯ ಆಗಿರ್ಬೋದು, ಅವನು ಯಾವುದೇ ರಂಗದಲ್ಲಿ ಗುರುತಿಸ್ಕೊಂಡಿರ್ಬೇಕು. ಒಂದು ಇತಿ ಮಿತಿ ಅನ್ನೋದು ಎಲ್ಲರಿಗೂ ಕೂಡ ಇದೆ. ಆ ಇತಿ ಮಿತಿಯನ್ನು ದಾಟಿ ಹೋದಾಗ ಇವೆಲ್ಲ ಘಟನೆಗಳು ಆಗುವಂಥದ್ದು, ಪಕ್ಷ ನಿರ್ಧಾರ ಮಾಡುವಂಥದ್ದು. ನಾನೇ ನನ್ನ ಪಕ್ಷದಲ್ಲಿ ಇದ್ದೀನಿ 50 ವರ್ಷದಿಂದ. ನಾವು ಮಿತಿಯನ್ನು ದಾಟಿದ್ರೆ ಪಕ್ಷ ಖಂಡಿತವಾಗಿ ಇಂಥ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಪಕ್ಷ ಕಟ್ಟಿ ಪಕ್ಷ ಬೆಳೆಸಿದಂಥ ನಾಯಕರ ಬಗ್ಗೆನೇ, ಅವ್ರ ಕುಟುಂಬದ ಬಗ್ಗೆ ಇವರು ಇಲ್ಲ ಸಲ್ಲದ ಏನೇನೋ ಆರೋಪಗಳನ್ನು ಮಾಡೋದು. ಪಕ್ಷದ ಬಗ್ಗೆನೂ ಬಿಡಲಿಲ್ಲ. ಪಕ್ಷದ ಬಗ್ಗೆ ಎಲ್ಲಿ ಗೌರವ ಐತಿ? ಇವರು ಧರ್ಮದ ಬಗ್ಗೆನೂ ಬಿಡಲಿಲ್ಲ. ಇವ್ರು ಯಾವ ಧರ್ಮದಲ್ಲಿ ಜನಿಸಿದಾರೆ ಅನ್ನೋದನ್ನೇ ಮರ್ತುಬಿಟ್ರ. ಆ ಧರ್ಮವನ್ನು ಬಿಟ್ಟು ಧರ್ಮದ ಗುರುಗಳ ಬಗ್ಗೆನೇ ಕೀಳುವಾಗಿ ಮಾತಾಡುವಂಥದ್ದು, ಮತ್ತು ಧರ್ಮದ ಬಗ್ಗೆ ಕೀಳುವಾಗಿ ಮಾತಾಡುವಂಥದ್ದು, ಧರ್ಮದ ಆಧಾರಿತವಾಗಿ ಮಾತಾಡುವಂಥದ್ದು, ಇವೆಲ್ಲ ಕೂಡ ಒಂದು ಪರಿಗಣಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಆ ಪಕ್ಷ ತೆಗೆದುಕೊಂಡಂಥ ನಿರ್ಧಾರ ನನಗೂ ಕೂಡ ಅನಿಸುತ್ತೆ. ಯಾರೂ ಕೂಡ ಇತಿಮಿತಿಯನ್ನು ನಾನೇ ತಪ್ಪಿದ್ರು ಕೂಡ ಆ ನಿರ್ಧಾರ ಪಕ್ಷಗಳು ಮಾಡಬೇಕು. ಅದು ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿದ್ದಾರೆ, ಕರೆಕ್ಟಾಗಿ ನಿರ್ಣಯವನ್ನು ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ ನಾನು. ಅಲ್ಲ, ಅದನ್ನು ಭಾಳಷ್ಟು ಜನ ಹೇಳಿದರು, ಉರಿತೈತಿ ಸರ್ ದೀಪ ಆರೋತ್ನೆ ಭಾಳ ಜೋರಾಗಿ ಉರಿತೈತಿ ಅಂತ ಹೇಳಿದ್ರು ನನಗೆ. ಅದೇ ರೀತಿ ಆಗಿದೆ ಅನಿಸುತ್ತೆ ಈಗ ನನಗೆ. ಅದೇ ಉರಿದು ಅದೇ ಹೇಳ್ತಾರೆ ನಮ್ಮ ಕಡೆ ಗಾದಿ ಭಾಳ ಸಿದ್ದಿ, ಉಪ್ಪಿಲ್ಲಾರ್ದು ಉರಿಬಾರ್ದು ಅಂತೇಳಿ. ಉಪ್ಪಿಲ್ಲಾರ್ದು ಉರಿದ್ರೆ ಹಿಂಗೆ ಆಗೋದು ಅಂತೇಳಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.